ಆಮೇಲೆ ಓಕೆ, ಮತ್ತೊಮ್ಮೆ ಹೆಚ್ಚಾಗ್ತಾ ಇದೆ ಆತಂಕ. ಟಾಪ್ ಹೆಡ್ಲೈನ್ ಏನಪ್ಪ ಅಂತಂದರೆ 60 ವರ್ಷ ಮೇಲ್ಪಟ್ಟವರು ಹೊರಗೆ ಬರುವಾಗ ಕಡ್ಡಾಯವಾಗಿ ಮಾಸ್ಕ್ ಹಾಕಲೇಬೇಕು. 60 ವರ್ಷ ಮೇಲ್ಪಟ್ಟವರು. ಆಮೇಲೆ ಕೇರಳಕ್ಕೆ ಹೋಗಿ ಬಂದವರು ಯಾರಾದರೂ ಇದ್ದರೆ ದಯವಿಟ್ಟು ಒಂದು ಆರೋಗ್ಯ ಇಲಾಖೆಯಲ್ಲಿ ತಪಾಸಣೆ ಮಾಡ್ಕೊಳ್ಳಿ. ನೀವು ತಪಾಸಣೆ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಮೇಲೆ ನಿಗಾ ಇಡಲಾಗುತ್ತೆ. ಆಮೇಲೆ ಕಿರಿಕಿರಿ ಮಾಡ್ಕೋಬೇಡಿ. ನಾಳೆ ತಾಂತ್ರಿಕ ಸಲಹಾ ಸಮಿತಿ ಉನ್ನತ ಮಟ್ಟದ ಮೀಟಿಂಗ್. ಕೊರೋನಾ ಕಟ್ಟಿ ಹಾಕಲು ರಾಜ್ಯದಲ್ಲಿ ಪ್ರತ್ಯೇಕ ಗೈಡ್ಲೈನ್ಸ್ ಸಾಧ್ಯತೆ ಇದೆ. ಹೊಸ ವರ್ಷ ಕ್ರಿಸ್ಮಸ್ಗೆ ಪ್ರತ್ಯೇಕ ಮಾರ್ಗಸೂಚಿ ಸಾಧ್ಯತೆ ಗೊತ್ತಿಲ್ಲ. ಇಯರ್ ಎಂಡಿಂಗಲ್ಲಿ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಮಟ್ಟದ ಕ್ರೇಜ್ ಇರುತ್ತೆ. MG ರೋಡ್ ಮತ್ತು ಬ್ರಿಗೇಡ್ ರೋಡಲ್ಲಿ ಭಾಳ ದೊಡ್ಡ ಮಟ್ಟದ ನ್ಯೂ ಇಯರ್ ಪಾರ್ಟಿ ಇರುತ್ತೆ. ಅದಕ್ಕೆ ಯಾವ ರೀತಿ ರೆಡಿ ಮಾಡ್ಕೋತಾ ಇದ್ದಾರೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಈ ಹಿಂದೆ ಎಲ್ಲ ಒಂದು 2 ವರ್ಷ ಎರಡು ವರ್ಷ ಇರಲಿಲ್ಲ, ನ್ಯೂ ಇಯರ್ ಪಾರ್ಟಿ ಇರಲಿಲ್ಲ. ಭಾಳ ದೊಡ್ಡ ಗ್ಯಾದರಿಂಗ್ MG ರೋಡಲ್ಲಿ ಆಗುತ್ತೆ ಬೆಂಗಳೂರಿನಲ್ಲಿ. ಆದರೆ 60 ವರ್ಷ ಮೇಲ್ಪಟ್ಟವರು ಹಾಕಲೇಬೇಕು ಅಂತೇಳಿ ಭಾಳ ದೊಡ್ಡ ಸೂಚನೆ ಇದು. 60 ವರ್ಷ ಮೇಲ್ಪಟ್ಟವರು ಹಾಕಲೇಬೇಕು. ಆಮೇಲೆ ನಿಮಗೆ ಕಿಡ್ನಿ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಕಫ ಇದ್ದರೆ, ಜ್ವರ ಇದ್ದರೆ ಮಾಸ್ಕ್ ಹಾಕೊಳ್ಳಿ ದಯವಿಟ್ಟು. ಆಮೇಲೆ ಯಾರು ಭಯಪಡುವಂಥ ಅಗತ್ಯ ಇಲ್ಲ. ಇದನ್ನು ಎದುರಿಸ್ಬೇಕಷ್ಟೇ, ಎದುರಿಸ್ಬೇಕು. ವೀರೇಶ್ ನಮ್ಮ ಪ್ರತಿನಿಧಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ವೀರೇಶ್, 1 2 3 4 ಪಾಯಿಂಟ್ಸ್ಗಳನ್ನು ಹೇಳೋದಿದ್ರೆ ಕೊರೋನಾಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಜನರು ಯಾವ ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು? 1 2 3 4 ಅಲ್ಲಿ ಹೇಳೋದಿದ್ರೆ. ಎಸ್ ಜಯಪ್ರಕಾಶ್ ಶೆಟ್ಟಿ, ಕೊರೋನಾ ಮಹಾಮಾರಿ ಮತ್ತೆ ಆತಂಕ ಮನೆ ಮಾಡಿದೆ. ಹೀಗಾಗಿ ಪಕ್ಕದ ರಾಜ್ಯದಲ್ಲಿ ಕೇರಳದಲ್ಲಿ ಹೊಸ ವೈರಸ್ JN.1 ಈಗ ಪತ್ತೆಯಾಗಿದೆ. ಹೀಗಾಗಿ ಕೇರಳದಿಂದ ಬರುವ ಏನು ಪ್ರಯಾಣಿಕರನ್ನ ಚೆಕ್ ಮಾಡಬೇಕು. ಮತ್ತೊಂದು ಕಡೆ ಟೆಸ್ಟ್ಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು. ಯಾರು ಅನಾರೋಗ್ಯದಿಂದ ಇರ್ತಾರೆ, ಅಂದರೆ ಗಂಟಲು ನೋವು, ನೆಗಡಿ ಮತ್ತು ಜ್ವರ ಬಂದರೆ ಅವರಿಗೆ ಸಹ ಏನು ಟೆಸ್ಟ್ ಮಾಡಲು ಈಗ ಆರೋಗ್ಯ ಇಲಾಖೆ ಏನು ಮುಂದಾಗಿದೆ. ಮತ್ತೊಂದು ಕಡೆ ಮಾಕ್ ಡ್ರಿಲ್ ಮಾಡ್ತಿದೆ. ICU ಬೆಡ್ಗಳು ಯಾವ ರೀತಿ ಇರುತ್ತೆ, ಮತ್ತೊಂದು ಕಡೆ ಆಕ್ಸಿಜನ್ ವೆಂಟಿಲೇಟರ್ ಬಗ್ಗೆ ಸಿದ್ಧತೆ ಸಹ ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಿಕೊಡ್ತಿದ್ದಾರೆ. ಯಾಕಂದರೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆದರೆ ಇದರಿಂದ ಯಾವುದೇ ರೀತಿಯ ಅನಾಹುತ ಆಗಬಾರದು. ಹೀಗಾಗಿ ಎಲ್ಲ ರೀತಿಯ ಆರೋಗ್ಯ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಮತ್ತೊಂದು ಕಡೆ ನಾಳೆ ಟ್ಯಾಕ್ಸ್ ಸಭೆ ಇದೆ. ಆ ಒಂದು ತಾಂತ್ರಿಕ ಸಲಹಾ ಸಮಿತಿಯಲ್ಲಿ ಹಲವಾರು ಡಿಸ್ಕಷನ್ ಆಗುತ್ತೆ. ಯಾಕಂದರೆ ಕ್ರಿಸ್ಮಸ್ ಬರ್ತಾ ಇದೆ ಮತ್ತು ಹೊಸ ವರ್ಷ ಬರ್ತಿದೆ. ಹೀಗಾಗಿ ಜಾಸ್ತಿ ಜನ ಕೂಡಿರ್ತಾರೆ. ಹೀಗಾಗಿ ಅದಕ್ಕೇನಾದರೂ ಪ್ರತ್ಯೇಕವಾಗಿ ಗೈಡ್ಲೈನ್ಸ್ ಬಿಡಬೇಕಾ ಬೇಡವಾ? ಮತ್ತೊಂದು ಕಡೆ ಈ ಒಂದು ಹೊಸ ವೈರಸ್ ಯಾವ ರೀತಿ ಇರುತ್ತೆ, ಯಾರಿಗೆ ಈ ಒಂದು ವೈರಸ್ ಬೇಗ ಅಟ್ಯಾಕ್ ಆಗುತ್ತೆ, ವಯಸ್ಸಾದ್ರಿಗೆ ಆಗುತ್ತೆ, ಎಷ್ಟು ವರ್ಷದವರಿಗೆ ಆಗುತ್ತೆ, ಹೀಗಾಗಿ ಹಲವಾರು ವಿಚಾರಗಳು ಸಹ ನಾಳೆ ಟ್ಯಾಕ್ಸ್ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ಮತ್ತೊಂದು ಕಡೆ ಮಾಸ್ಕ್ ಕಡ್ಡಾಯ ಹಾಕಬೇಕು, ಅದು 60 ವರ್ಷದ ಮೇಲ್ಪಟ್ಟವರಿಗೆ. ಮತ್ತೊಂದು ಕಡೆ ನಿಮಗೆ ಏನಾದರೂ ಜ್ವರ ಕಂಡ್ರೆ ಡೈರೆಕ್ಟಾಗಿ ಆಸ್ಪತ್ರೆಗೆ ಬನ್ನಿ, ಟೆಸ್ಟ್ ಮಾಡಿಸಿ. ಯಾಕಂದರೆ ಇದು ಮುಂಜಾಗ್ರತಾ ಕ್ರಮವಾಗಿ ಮನವಿ ಸಹ ಮಾಡಿಕೊಂಡಿದ್ದಾರೆ ಆರೋಗ್ಯ ಇಲಾಖೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಸಹ ಮಾಡಿಕೊಂಡಿದೆ. ಮತ್ತೊಂದು ಕಡೆ ಕೇರಳಕ್ಕೆ ಅಯ್ಯಪ್ಪ ಮಾಲಾಧಾರಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಹೋಗ್ತಿದ್ರೆ ಅವ್ರ ಮೇಲೆ ಈಗ ಆರೋಗ್ಯ ಇಲಾಖೆ ನಿಗಾ ಇಟ್ಟಿದೆ. ಯಾಕಂದರೆ ಸಾಕಷ್ಟು ಜನ ಈಗ ಬರ್ತಾ ಇದ್ದಾರೆ. ಅವರಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಅವರಿಗೂ ಟೆಸ್ಟ್ ಮಾಡಲು ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು. ಭಾಳ ಮುಖ್ಯವಾಗಿ 4 ಪಾಯಿಂಟ್ ನಾನು ಹೇಳಬೇಕು ನಮ್ಮ ವೀಕ್ಷಕರಿಗೆ. ಭಾಳ ಮುಖ್ಯವಾಗಿ ಹೇಳಬೇಕಾಗಿರುವಂಥದ್ದು 1ನೇ ಪಾಯಿಂಟ್, ಯಾವುದೇ ಕಾರಣಕ್ಕೂ 60 ವರ್ಷ ಮೇಲ್ಪಟ್ಟವರು ಹಾಕಲೇಬೇಕು. 60 ವರ್ಷ ಮೇಲ್ಪಟ್ಟವರು, ಮಹಿಳೆ ಪುರುಷ ಯಾರೇ ಆಗಿರಲಿ, ನೀವು ಮಾಸ್ಕ್ ಹಾಕಲೇಬೇಕು. ಇದು ಹೊಸ ರೂಲ್ ನಂಬರ್ 1. 2ನೇದು, ನಿಮಗೇನಾದರೂ ಕಿಡ್ನಿ ಸಮಸ್ಯೆ ಇದ್ದರೆ 60 ವರ್ಷ ಆಗಿರಬೇಕು ಅಂತಿಲ್ಲ. 40, 45, 25, 35 ಯಾರು ಬೇಕಿದ್ರು. ಕಿಡ್ನಿ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಜ್ವರ ಇದ್ದರೆ, ಕಫ ಇದ್ದರೆ ನೀವು ಹಾಕ್ಕೊಳ್ಳೇಬೇಕು. ನಂಬರ್ 2. ನಂಬರ್ 3, ಕೇರಳಕ್ಕೆ ಹೋಗಿ ಬಂದವರು, ವಿಶೇಷವಾಗಿ ಅಯ್ಯಪ್ಪ ಮಾಲಾಧಾರಿಗಳು ಕೇರಳಕ್ಕೆ ಹೋಗಿ ಬಂದವರು ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಳ್ಳಿ. ಹೆದರಬೇಡಿ, ಟೆಸ್ಟ್ ಮಾಡಿಸ್ಕೊಳ್ಳಿ. ಆಮೇಲೆ ನಾಳೆ ಭಾಳ ದೊಡ್ಡ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಬೇರೇನಾದರೂ ಆದೇಶಗಳನ್ನು ಕೊಡಬೇಕಾ ಅಂತೇಳಿ ರೆಡಿ ಮಾಡ್ತಾರೆ. ಸೊ ಹಾಗಾಗಿ ಈ 4 ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ನೀವು ಅದರ ಬಗ್ಗೆ ಮಾತ್ರ ಗಮನ ಹರಿಸಿದ್ರೆ ಸಾಕು ತಕ್ಷಣಕ್ಕೆ, ಉಳಿದದ್ದೇನು ಬೇಡ. 60 ವರ್ಷ ಮೇಲ್ಪಟ್ಟವರಿಗೆ ಕಡ್ಡಾಯ ಮಾಸ್ಕ್. 60 ವರ್ಷ ಮೇಲ್ಪಟ್ಟವರಿಗೆ ಕಡ್ಡಾಯ ಮಾಸ್ಕ್. ನೀವೇನಾದರೂ ನಿಮ್ಮ ಹೆಲ್ತ್ ಸ್ವಲ್ಪ ಸರಿ ಇಲ್ಲ ಅಂತಂದರೆ ಮಾಸ್ಕ್ ಹಾಕೊಳ್ಳಿ. ಆಮೇಲೆ ಕೇರಳದಿಂದ ಬಂದವರು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. 4ನೇದು, ನಾಳೆ ಮೀಟಿಂಗ್ ಆಗುತ್ತೆ. ಬೇರೆ ಏನಾದರೂ ಗೈಡ್ಲೈನ್ಸ್ ಇದ್ದರೆ ನಾಳೆ ಹೇಳ್ತೀವಿ. ಇವಿಷ್ಟು 4 ಪಾಯಿಂಟ್ಸ್. ಓಕೆ, ಈಗ ಬರ್ತಾ ಇರುವಂಥ ಮತ್ತೊಂದು ಸುದ್ದಿ. ಕೊರೋನಾ ವಿಚಾರದಲ್ಲಿ ಜನರು ಜಾಗೃತರಾಗಿರಬೇಕು. 4 ಪಾಯಿಂಟ್ ನಾನು ಹೇಳಿದೆ, ಯಾರೆಲ್ಲ ಜಾಗೃತರಾಗಿರಬೇಕು. ಇದು
ಅಧಿಕಾರಿಗಳಿಗೆ ಹೇಳಿರುವಂಥದ್ದು. ಮೈಸೂರಿನಲ್ಲಿ ಸಚಿವ ಎಸ್ ಸಿ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಅಲರ್ಟ್ ಆಗಬೇಕು, ಸದ್ಯದಲ್ಲೇ ಮೀಟಿಂಗ್ ಮಾಡಿ ಸೂಕ್ತ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ ಎಸ್ ಸಿ ಮಹದೇವಪ್ಪ ಹೇಳಿದ್ದಾರೆ. ಎಸ್ ಸಿ ಮಹದೇವಪ್ಪ ಸ್ವತಃ ಡಾಕ್ಟರ್ ಕೂಡ. ಕೊರೋನಾ ವಿಚಾರದಲ್ಲಿ ಜನರು ಜಾಗೃತರಾಗಿರಬೇಕು. ನೋಡಿ, ಇಲ್ಲಿ ತನಕ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೊರೋನಾವನ್ನು ಎದುರಿಸುವಂಥ ಒಂದು ಟಾಸ್ಕ್ ಇರಲಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ಗೆ. ಈ ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ ಇತ್ತು. ಬಿ ಜೆ ಪಿ ಗೌರ್ಮೆಂಟ್ ಸಂದರ್ಭದಲ್ಲಿ ಕೊರೋನಾ ಬಂದಿತ್ತು, ದೊಡ್ಡ ಟಾಸ್ಕ್ ಆಗಿತ್ತು, ಭಾಳ ಟೀಕೆಗೆ ಒಳಗಾಗಿತ್ತು, ಕಾಂಗ್ರೆಸ್ಸಿಂದ ಟೀಕೆಗೆ ಒಳಗಾಗಿತ್ತು. ಈಗ ಸ್ವತಃ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ನೋಡೋಣ ಏನು ಮಾಡ್ತಾರೆ ಅಂತೇಳಿ. ಹಾಗಂತ ನೀವು ಜಾಗರೂಕರಾಗಿರಲೇಬೇಕು. ಎಚ್ ಸಿ ಮಹದೇವಪ್ಪ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಒಂದು ಮೀಟಿಂಗ್ ಮಾಡಬೇಕು ಜಿಲ್ಲಾಡಳಿತ ಜೊತೆಗೆ, ಮಾಡಿ ಪಕ್ಕದ ಜಿಲ್ಲೆದರಿಸಿ ಈ ವೈರಸ್ ಇರ್ತವಲ್ಲ ಅವು ತನ್ನ ಇದನ್ನು ಬದಲಾವಣೆ ಮಾಡ್ತಾ ಇರ್ತವೆ, ಮ್ಯೂಟೇಷನ್ ಆಗ್ತಾ ಇರ್ತವೆ. ತನ್ನ ಅಸ್ತಿತ್ವ ಡಾರ್ವಿನಿಸಮ್ ಗೊತ್ತಿಲ್ಲ, ಸರ್ವೈವಲ್ ಆಫ್ ಎಕ್ಸಿಸ್ಟೆನ್ಸ್ ಅಂದರೆ ಪ್ರತಿಯೊಂದು ಕೋಶನು ತನ್ನ ಉಳಿಗಾಗಿ ತನ್ನ ಇದನ್ನು ಅಳವಡಿಕೆನ ಬದಲಾವಣೆ ಮಾಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ಇದು ಕೂಡ ಮ್ಯೂಟೇಷನ್ ಆಗ್ತಾ ಇರ್ತದೆ. ಕೇರ್ಫುಲ್ ಆಗಿರಬೇಕು, ಇಟ್ಸ್ ಅ ವೈರಸ್. ಸೊ ಇದಕ್ಕೆ ಅದನ್ನು ಜನ ಜಾಗೃತಿ ವಹಿಸಬೇಕು. ಈಗಾಗಲೇ ಕೋವಿಡಲ್ಲಿ ಜಾಗೃತಿಗೊಂಡಿದ್ದಾರೆ ನೋಡಿ. ಈಗಲೂ ಮಾಸ್ಕ್ ಹಾಕಿ ಬರ್ತಾ ಇದ್ದಾರೆ ಸುಮಾರು ಜನ. ವಿಶೇಷವಾಗಿ ಕೇರಳದ ಬಗ್ಗೆ ಜಾಗೃತಿ ವಹಿಸಲಾಗ್ತಾ ಇದೆ. ಕೇರಳ ಕೊಡಗು ಬಾರ್ಡರ್, ಕಳೆದ ಕೊರೋನಾ ಸಂದರ್ಭದಲ್ಲಿ ಕೊಡಗು ಕೇರಳ ಬಾರ್ಡರನ್ನು ಕಂಪ್ಲೀಟಾಗಿ ನಿಮಗೆ ನೆನಪಿರೋದು ಮಣ್ಣಾಗೆದು ರೋಡನ್ನು ಓಪನ್ ಮಾಡಿಡಲಾಗಿತ್ತು, ಯಾರು ಹೋಗೋದಾಗೆ. ಈಗ ಕೊಡಗು ಜಿಲ್ಲೆಯಲ್ಲಿ ಕೊರೋನಾ ರೂಪಾಂತರ ತಳಿ ಕೊಡಗು ಕೇರಳ ಗಡಿ ಮಾಕುಟ್ಟಾದಲ್ಲಿ ತೀವ್ರ ತಪಾಸಣೆ, ಆರೋಗ್ಯ ಸಿಬ್ಬಂದಿಯಿಂದ ಥರ್ಮಲ್ ಸ್ಕ್ರೀನಿಂಗ್ ಆಗ್ತಾಯಿದೆ. ಸ್ವಲ್ಪ ಪ್ರತಿ ವಾಹನ ನಿಲ್ಲಿಸಿ ಆರೋಗ್ಯ ಸಿಬ್ಬಂದಿಯಿಂದ ತಪಾಸಣೆ ಆಗ್ತಾಯಿದೆ. ಕೊಡಗು ಜಿಲ್ಲೆಯಲ್ಲಿ ಕೊರೋನಾ ರೂಪಾಂತರಿಯ ಭೀತಿ ಉಂಟಾಗಿದೆ. ಕೇರಳದಿಂದ ವಿಶೇಷವಾಗಿ ಅಯ್ಯಪ್ಪ ಮಾಲಾಧಾರಿಗಳು ವಿಶೇಷವಾಗಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಬಂದವರು ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ ನೀವೇ ನೋಡ್ಕೊಳ್ಳಿ. ಜೊತೆಗೆ ಆತಂಕ ಪಡಬೇಡಿ, ಭಯ ಪಡಬಾರ್ದು, ಎದುರಿಸಬೇಕು. ಯಾವುದೇ ರೀತಿಯಲ್ಲಿ ಭಯ ಪಡಬಾರ್ದು, ಎದುರಿಸಬೇಕು. ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು, ಎದುರಿಸಬೇಕು.